ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ದಕ್ಷ. ಇವತ್ತು ಪದ್ಯ ಭಾಗದಲ್ಲಿರುವ ಪದ್ಯ ಒಂದು ಬೇಸಿಗೆ ಎಂಬ ಪದ್ಯವನ್ನು ತಿಳಿದುಕೊಳ್ಳೋಣ. ಮೊದಲು ಇದನ್ನು ಬರೆದಂಥ ಕವಿ ಅವರು ಯಾವಾಗ ಹುಟ್ಟಿದ್ರು ಅನ್ನೋದನ್ನು ತಿಳ್ಕೊಳ್ಳೋಣ. ಪದ್ಯ ಒಂದು ಬೇಸಿಗೆ. ಕವಿ ಪರಿಚಯ. ಕವಿ B.R. ಲಕ್ಷ್ಮಣರಾವ್. ಜನನ 9/9/1946. ಸ್ಥಳ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೀಮಂಗಲ ಗ್ರಾಮ. ತಂದೆ B.R. ರಾಜಾರಾವ್. ತಾಯಿ ವೆಂಕಟಲಕ್ಷ್ಮಮ್ಮ. ಕವಿ ಸಂಕಲನ ಗೋಪಿ ಮತ್ತು ಗಾಂಡಾಲಿನ, ಇವಳು ನದಿಯಲ್ಲ, ಸುಬ್ಬಾ ಭಟ್ಟರ ಮಗಳೇ, ಭಾರತ ಬಿಂದು ರಶ್ಮಿ, ನಾಟಕಗಳು ನಂಗ್ಯಾಕೋ ಡೌಟು, ಬಲೆ ಮಲ್ಲೇಶಿ. ಈ ಒಂದು ಬೇಸಿಗೆ ಎನ್ನುವ ಪದ್ಯವನ್ನು ಸುಬ್ಬಾ ಭಟ್ಟರ ಮಗಳೇ ಎಂಬ ಭಾವಗೀತೆಯಿಂದ ಆರಿಸಿಕೊಳ್ಳಲಾಗಿದೆ. ಪದ್ಯ ಭಾಗ. ಪದ್ಯ ಒಂದು ಬೇಸಿಗೆ. B.R. ಲಕ್ಷ್ಮಣರಾವ್. ಬಂದಿದೆ ಬೇಸಿಗೆ ರಜಾ, ಇದ್ದರು ಬಿಸಿಲಿನ ಸಜಾ, ಬನ್ನಿ ಆಡೋಣ ಸೂರ್ಯನ ಮಹಿಮೆಯ ಆಡೋಣ. ಏಕೆ ರವಿಗಿಂತ ತಾಪ, ಯಾರ ಮೇಲವನ ಕೋಪ, ಎಂದು ಅಳಿಯಬೇಡಿ ಸೂರ್ಯನ ತಪ್ಪು ತಿಳಿಯಬೇಡಿ. ಮೋಡ ಕೂಡಿಸಲು ಇಳೆಗೆ ಮಳೆ ತರಲು ದುಡಿಯುತ್ತಿಹನು ಪಾಪ. ಭೂಮಿಯ ಪೋಷಕ ಸೂರ್ಯ, ಭೂಮಿಗವನು ಅನಿವಾರ್ಯ. ಹೊಗಳಿಕೆ ಬೇಕಿಲ್ಲ, ತೆಗಳಿದರೂ ಅವ ಕುಗ್ಗುವುದಿಲ್ಲ. ಬೆಳಕ ನೀಡುವನು, ಬಿಸಿಯ ನೋಡುವನು, ಮರೆಯದೆ ಕರ್ತವ್ಯ. ಇಂಥ ಬಿರು ಬಿಸಿಲಿನಲ್ಲಿ ಪೊದೆ ಮರ ಗಿಡ ಪೊದೆ ಬಳ್ಳಿ ಕಂಗಾಲಾಗಿಲ್ಲ. ನೋಡಿ ರಂಗಾಗಿವೆ ಎಲ್ಲ, ಚಿಗುರು ಹೊಳೆತೊಟ್ಟು ಹೂವು ಮಿಡಿಬಿಟ್ಟು ಇವೆ ಸಂಭ್ರಮದಲ್ಲಿ. ಸೂರ್ಯನಿಂದ ಕಲಿಯೋಣ, ಪ್ರಕೃತಿಯಂತೆ ನಲಿಯೋಣ. ಕಷ್ಟಗಳಿಗಂಜದೆ, ನಮ್ಮ ಕರ್ತವ್ಯ ಮರೆಯದೆ, ನಲಿಯುತ್ತ ಬಾಳಿ ನಲಿವನು ಹಂಚಿ ಧನ್ಯತೆ ಗಳಿಸೋಣ. ಬಂದಿದೆ ಬೇಸಿಗೆ ರಜಾ, ಇದ್ದರು ಬಿಸಿಲಿನ ಸಜಾ, ಬನ್ನಿ ಆಡೋಣ ಸೂರ್ಯನ ಮಹಿಮೆಯ ಆಡೋಣ. ಈ ಪದ್ಯದಲ್ಲಿ 2 ಪ್ರಾಸಪದಗಳಿವೆ. ಅದು ರಾಜ, ರಜಾ, ಆಡೋಣ, ಹಾಡೋಣ. ಸೊ ಈಗ ಮೊದಲನೇ ಪ್ಯಾರ ಏನು ಅಂತ ತಿಳ್ಕೊಳ್ಳೋಣ. ಬಂದಿದೆ ಬೇಸಿಗೆ ರಜಾ ಅಂದರೆ ಬೇಸಿಗೆ ರಜಾ ಬಂದಿದೆ, ಇದ್ದರೂ ಬಿಸಿಲಿನ ಸಜಾ ಎಷ್ಟೇ ಇದ್ದರೂ ಇದ್ದರೆ ಬಿಸಿಲಿನ ಸಜಾ ಅಂದರೆ ಬಿಸಿಲಿದೆ ಅಂತ. ಬನ್ನಿ ಆಡೋಣ ಸೂರ್ಯನ ಮಹಿಮೆಯ ಆಡೋಣ. ಬನ್ನಿ ಆಡೋಣ ಅಂದರೆ ಆಟ ಆಡೋಣ, ಸೂರ್ಯನ ಮಹಿಮೆಯ ಆಡೋಣ ಅಂದರೆ ಹಾಡು ಹೇಳೋದು ಅಂತ. ನಾನು ಅಂದ್ಕೊಂಡಿದ್ದೀನಿ ಈಗ ಮೊದಲನೇ ಪ್ಯಾರ ಅರ್ಥ ಆಗಿದೆ ಅಂತ. ಸೊ ಸೆಕೆಂಡ್ ಪ್ಯಾರಾಗೆ ಹೋಗೋಣ. ಏಕೆ ರವಿಗಿಂತ ತಾಪ, ಯಾರ ಮೇಲವನ ಕೋಪ, ಎಂದು ಅಳಿಯಬೇಡಿ ಸೂರ್ಯನ ತಪ್ಪು ತಿಳಿಯಬೇಡಿ. ಮೋಡ ಕೂಡಿಸಲು ಇಳೆಗೆ ಮಳೆ ತರಲು ದುಡಿಯುತ್ತಿಹನು ಪಾಪ. ಸೊ ಈ ಸೆಕೆಂಡ್ ಪ್ಯಾರಾದಲ್ಲಿ ಹೇಳ್ತಾ ಇರೋದು ಏಕೆ ರವಿಗಿಂತ ತಾಪ. ಸೊ ಈ ಎರಡನೇ ಪದ್ಯದಲ್ಲಿ ಪ್ರಾಸಪದಗಳು ಯಾವ್ಯಾವಿದೆ ಅಂತ ತಿಳ್ಕೊಳ್ಳೋಣ. ತಾಪ, ಕೋಪ, ಅಳಿಯಬೇಡಿ ಮತ್ತು ತಿಳಿಯಬೇಡಿ. ಇದರಲ್ಲೂ 2 ಪ್ರಾಸಪದಗಳಿವೆ ಆಯಿತಾ. ಸೊ ಏಕೆ ರವಿಗಿಂತ ತಾಪ, ಏನಕ್ಕಿಷ್ಟು ರವಿ ಅಂದರೆ ಸೂರ್ಯ. ರವಿಗೆ ಎಷ್ಟೋ ವರ್ಡ್ ಇದೆ. ರವಿ, ಭಾಸ್ಕರ, ದಿನಕರ ಅಂತ ಎಲ್ಲ ಹೇಳ್ತಾರೆ. ಏಕೆ ರವಿಗಿಂತ ತಾಪ, ಈ ಸಲ ಬಿಸಿಲು ಎಷ್ಟಿತ್ತಲ್ವ ಅದಕ್ಕೆ ಕೇಳ್ತಾ ಇದ್ದಾರೆ. ಏಕೆ ರವಿಗಿಂತ ತಾಪ ಅಂತ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಯಾರ ಮೇಲವನ ಕೋಪ ಅಂದರೆ ಯಾರ ಮೇಲೆ ಅವನ ಕೋಪ, ಯಾರ ಮೇಲೆ ಅವನು ತೀರ್ಸ್ಕೊತಿದ್ದಾನೆ ಅಂತ. ಎಂದು ಅಳಿಯಬೇಡಿ ಅಂದರೆ ಅದನ್ನು ಅಳಿಬೇಡಿ, ಸೂರ್ಯನ ಅಳಿಬೇಡಿ ಅಂತ. ಸೂರ್ಯನ ತಪ್ಪು ತಿಳಿಬೇಡಿ ಅಂದರೆ ಅವನ್ನ ತಪ್ಪು ತಿಳ್ಕೊಬೇಡಿ, ಇಷ್ಟೊಂದು ಬಿಸಿಲು ಕೊಡ್ತಿದ್ದಾನೆ ಅಂತ. ಸೊ ಮೋಡ ಕೂಡಿಸಲು ಇಳೆಗೆ ಮಳೆ ತರಲು ದುಡಿಯುತ್ತಿಹನು ಪಾಪ.
ಮೋಡ ಕೂಡಿಸಲು ಇಳೆಗೆ ಬಳೆ ತರಲು ದುಡಿಯುತ್ತೀಹನು ಪಾಪ ಅವನ. ಸೊ ಇಲ್ಲಿ ಒಂದು ನದಿ ಇದೆ ಅಂದರೆ ಇಲ್ಲಿ ಸೂರ್ಯನ ಶಾಖ ಬೀಳ್ತಾ ಇದೆ ಅಂತ ಅಂದಾಗ ಆಗ ತಾನೇ ಈ ನೀರು ಆವಿಯಾಗಿ ಹೋಗುತ್ತೆ. ಆಗ ಅದು ಮೋಡ ಆಗಿ ಅದು ಮಳೆ ತರುತ್ತಲ್ಲ. ಸೊ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಮೋಡ ಕೂಡಿಸಲು ಅಂದರೆ ಮೋಡನ ಕೂಡಿಸಲು, ಮೋಡನ ಕೂಡಿಸಿ ಎಲ್ಲೂ ಇಳೆಗೆ ಮಳೆ ತರಲು. ಇಳೆ ಅಂದರೆ ಭೂಮಿ. ಇಳೆಗೆ ಮಳೆ ತರಲು ದುಡಿಯುತ್ತೀಹನು ಪಾಪ. ಸೂರ್ಯ ದುಡಿತಾ ಇದ್ದಾನೆ ಅಂತ. ನೆಕ್ಸ್ಟ್, ಭೂಮಿಯ ಪೋಷಕ ಸೂರ್ಯ, ಭೂಮಿಗವನು ಅನಿವಾರ್ಯ ಎಂದು ಅಳಿಯಬೇಡಿ, ಸೂರ್ಯನ ತಪ್ಪು ತಿಳಿಯಬೇಡಿ. ಹೊಗಳಿಕೆ ಬೇಕಿಲ್ಲ, ತೆಗಳಿದರೂ ಅವ ಕುಗ್ಗುವುದಿಲ್ಲ. ಬೆಳಕ ನೀಡುವನು, ಬಿಸಿಯ ನೋಡುವನು, ಮರೆಯದೆ ಕರ್ತವ್ಯ. ಸೊ ಇದು 3ನೇ ಪ್ಯಾರ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಈ 3ನೇ ಪ್ಯಾರದಲ್ಲಿ ಯಾವ್ಯಾವ ಪ್ರಾಸಪದಗಳಿವೆ ಅಂತ ನೋಡೋಣ. ಸೂರ್ಯ ಅನಿವಾರ್ಯ. 3ನೇ ಪ್ಯಾರದಲ್ಲಿ ಬರೀ ಒಂದೇ ಇರೋದು, ಸೂರ್ಯ ಮತ್ತು ಅನಿವಾರ್ಯ. ಸೊ ಈಗ ಒಂದೊಂದೇ ಲೈನ್ ಆಗಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಭೂಮಿಯ ಪೋಷಕ ಸೂರ್ಯ ಅಂದರೆ ಭೂಮಿಯ ಪೋಷಕ ಯಾರು ಅಂತ ಹೇಳಿದಾಗ ಇದು ಭೂಮಿಯ ಪೋಷಕ ಯಾರು ಅಂದಾಗ ನಾವೆಲ್ಲರೂ ಸೂರ್ಯ ಅಂತೀವಿ. ಸೊ ಭೂಮಿಯ ಪೋಷಕ ಸೂರ್ಯ. ಭೂಮಿಗವನು ಅನಿವಾರ್ಯ, ಭೂಮಿಗೆ ಅವನು ಅನಿವಾರ್ಯ ಅಂತ ಅನ್ಕೋತ ಅವನೇನಕ್ಕೆ ಬೇಕು, ಅವನು ಅನಿವಾರ್ಯ ಅಲ್ವ, ಅವನೇನು ಮಾಡಲ್ಲ ಅಂತ. ಸೊ ಅವನಿಂದ ನಮಗೆ ಎಷ್ಟು ಹೆಲ್ಪ್ ಆಗುತ್ತೆ. ಹೊಗಳಿಕೆ ಬೇಕಿಲ್ಲ, ನಾವು ಹೊಗಳಕ್ಕೆ ಅವನಿಗೆ ಎಷ್ಟೇ ಪದ ಕೂಡ ಸಾಕಾಗಲ್ಲ. ಸೂರ್ಯನ ಹೊಗಳಕ್ಕೆ ಎಷ್ಟು ಪದ ಹೇಳಿದ್ರೂ ಸಾಕಾಗಲ್ಲ. ಸೊ ತೆಗಳಿದರೂ ಅವ ಕುಗ್ಗುವುದಿಲ್ಲ ಅಂದರೆ ಈಗ ನಾವು ಬೈದಾಗ ಕೂಡ ಅದು ಶಾಖನ ಜಾಸ್ತಿ ಮಾಡೋದಾಗಲಿ, ಕಡಿಮೆ ಮಾಡ್ಕೊಂಡು ನಾಳೆ ನೈಟ್ ಆದಮೇಲೆ ನಾಳೆ ಬರದೇ ಇರೋದಾಗಲಿ ಹಾಗೆಲ್ಲ ಮಾಡಲ್ಲ. ಸೊ ತೆಗಳಿದರೂ ಅವ ಕುಗ್ಗುವುದಿಲ್ಲ ಅಂತ, ಆಯಿತಾ. ಬೆಳಕ ನೀಡುವನು, ಬಿಸಿಯ ನೋಡುವನು, ಮರೆಯದೆ ಕರ್ತವ್ಯ. ಬೆಳಕನ್ನ ನೀಡ್ತಾ ಇದ್ದಾನೆ ಭೂಮಿಗೆ, ಬಿಸಿ ಶಾಖನ ನೀಡ್ತಿದ್ದಾನೆ, ಮರೆಯದೆ ಕರ್ತವ್ಯ. ಅವನ ಕರ್ತವ್ಯ ಏನಿದೆ ಮರೆಯದೆ ಅವನು ಪಾಲಿಸ್ತಾ ಇದ್ದಾನೆ ಅಂತ. ನಾನು ಅನ್ಕೋತೀನಿ 3ನೇ ಪ್ಯಾರ ಕೂಡ ನಿಮ್ಗೆ ಅರ್ಥ ಆಗಿದೆ ಅಂತ. ಸೊ 4ನೇ ಪ್ಯಾರಾಗೆ ಹೋಗೋಣ. ಇಂಥ ಬಿರು ಬಿಸಿಲಿನಲ್ಲಿ ಮರ ಗಿಡ ಪೊದೆ ಬಳ್ಳಿ ಕಂಗಾಲಾಗಿಲ್ಲ, ನೋಡಿ ರಂಗಾಗಿವೆ ಎಲ್ಲ, ಚಿಗುರು ಹೊಡೆತಟ್ಟು ಹೂವು ಮಿಡಿಬಿಟ್ಟು ಹಿವೆ ಸಂಭ್ರಮದಲ್ಲಿ. ಸೊ ಇಲ್ಲಿ ಹೇಳ್ತಾ ಇರೋದು ಇಂಥ ಬಿರು ಬಿಸಿಲಿನಲ್ಲಿ ನೋಡಿ ಎಷ್ಟು ಬಿಸಿಲು ಬರ್ತಿದೆ. ಮರ ಗಿಡ ಪೊದೆ ಬಳ್ಳಿ ಯಾವುದು ಕಂಗಾಲಾಗಿಲ್ಲ, ಅಯ್ಯೋ ಇಷ್ಟು ಬಿಸಿಲು ಬಂದ್ಬಿಡ್ತು ಅಂತೇಳಿ ಅದ್ಯಾವುದು ಸುಮ್ಮನಾಗಿ ಅದು ಯಾವುದು ಬೇಜಾರು ಮಾಡ್ಕೊಂಡಿಲ್ಲ. ಅವಕ್ಕೆ ಇನ್ನೂ ಖುಷಿಯಾಗಿದೆ, ಜಾಸ್ತಿ ಬಿಸಿಲಿದೆ ಅಂತ ಅವಕ್ಕೆ ಇನ್ನೂ ಖುಷಿಯಾಗಿ ಇನ್ನೂ ಗ್ರೀನಾಗಿ ಕಾಣಿಸ್ತಿದೆ. ನೋಡ್ತಾ ಇದ್ರಲ್ಲಿ ಎಷ್ಟು ಗ್ರೀನ್ ಇದೆ ಅಂತ. ನೋಡಿ ರಂಗಾಗಿವೆ ಎಲ್ಲ ಅಂದರೆ ಅದು ಬಿಸಿಲನ್ನ ನೋಡಿ ಎಲ್ಲ ರಂಗಾಗಿವೆ ಅಂತ. ಓಕೆ. ಚಿಗುರು ಹೊಡೆತೊಟ್ಟು ಹೂವು ಮಿಡಿಬಿಟ್ಟು ಹಿವೆ ಸಂಭ್ರಮದಲ್ಲಿ. ಚಿಗುರು ಹುಡಿಬಿಟ್ಟು ಅಂದರೆ ಚಿಗುರು ಹಣ್ಣಾಗಿದೆ, ಮಗ್ಗು ಅರಳಿದೆ, ಅದು ಎಲ್ಲ ಹರಡಿಸ್ಕೊಂಡು ಎಲ್ಲ ಸಂಭ್ರಮದಲ್ಲಿ ಇವೆ ಅಂತ. ಸೊ ನಾನು ಅಂದ್ಕೊತೀನಿ ಇದು ಕೂಡ ಅರ್ಥ ಆಗಿದೆ ಅಂತ. ಸೊ ನೆಕ್ಸ್ಟ್ 5th ಪ್ಯಾರಾಗೆ ಹೋಗೋಣ. ಸೂರ್ಯನಿಂದ ಕಲಿಯೋಣ, ಪ್ರಕೃತಿಯಂತೆ ನಲಿಯೋಣ, ಕಷ್ಟಗಳಿಗಂಜದೆ ನಮ್ಮ ಕರ್ತವ್ಯ ಮರೆಯದೆ ನಲಿಯುತ ಬಾಳಿ ನಲಿವನ್ನು ಹಂಚಿ ಧನ್ಯತೆ ಗಳಿಸೋಣ. ಈ 5ನೇ ಪ್ಯಾರಾದಲ್ಲಿ ಪ್ರಾಸಪದ ಯಾವ್ಯಾವು ಅಂತ ನೋಡೋಣ. ಕಲಿಯೋಣ, ನಲಿಯೋಣ ಒಂದೇ ಇರೋದು. ಸೊ ಸೂರ್ಯನಿಂದ ಕಲಿಯೋಣ ಅಂದರೆ ಅವನು ನಾವೆಷ್ಟೇ ಅಂದರೂ ಸೂರ್ಯ ಏನೂ ಬೇಜಾರು ಮಾಡ್ಕೊಳ್ಳಲ್ಲ, ಆ ಥರ ನಾವು ಕಲಿಯೋಣ. ಪ್ರಕೃತಿ ಅಂತಲೇ ಹೇಳಿ, ಈಗ ಅಷ್ಟೊಂದು ಬಿಸಿಲು ಕೊಟ್ಬಿಟ್ಟ ಅಂದ್ಬಿಟ್ಟು ಮನೆಯಲ್ಲೇ ಕೂರೋದು ಹಾಗೆ ಮಾಡಬಾರ್ದು, ಹೊರಗಡೆ ಬಂದು ಪ್ರಕೃತಿಯಂತೆ ನಲಿಬೇಕು ಅಂತ.
ಕಷ್ಟಗಳಿಗಂಜದೆ ಅಂದರೆ ಈಗ ಬೈದ್ಬಿಟ್ರು ಅಂತ ಕಷ್ಟ ಇವರೆಲ್ಲ ಹಿಂಗೆ ಅಂತಾರೆ ಅಂತ. ಈಗ ಸೂರ್ಯನು ಕೂಡ ಏನೂ ಮಾಡಿಲ್ಲ, ಅದು ದಿನ ಏನು ಇದೆ, ದಿನ ಬರುತ್ತೆ ಹೋಗುತ್ತೆ, ಅದು ಕಷ್ಟಗಳಿಗಂಜಲ್ಲ. ಅದು ನಮ್ಮ ಅದು ಕರ್ತವ್ಯನ ಮರೆಯಲ್ಲ. ನಾವು ಅಷ್ಟೇ ನಮ್ಮ ಕರ್ತವ್ಯನ ಮರಿಬಾರ್ದು. ನಾವು ಇವತ್ತು ಹೋಮ್ವರ್ಕ್ ಇದೆ ಅಂದರೆ ಅವತ್ತೇ ಮಾಡಬೇಕು, ಬಿಡು ನಾಳೆ ಪಿರಿಯಡ್ ಇಲ್ಲ ನಾಳೆ ಮಾಡ್ಕೊಳ್ಳೋಣ ಅಂತ ಮರಿಬಾರ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಲಿಯುತ್ತ ಬಾಳಿ ನಲಿವನ್ನು ಹಂಚುತ್ತಾ ಧನ್ಯತೆ ಗಳಿಸೋಣ. ಸೂರ್ಯಕ್ಕಿಂತ ಜಾಸ್ತಿ ನಾವು ಧನ್ಯತೆ ಗಳಿಸಬೇಕು ಅಂದರೆ ನಲಿಯುತ್ತಾ ಬಾಳ್ಬೇಕು. ಎಲ್ಲರೂ ನಗ್ನಗ್ತಾ ಖುಷಿಯಾಗಿ ಬಾಳಬೇಕು, ನಲಿವನ್ನು ಹಂಚಬೇಕು. ನಾವು ಖುಷಿಯಾಗಿರಬೇಕು, ನಮ್ಮ ಸುತ್ತಮುತ್ತಲ ಇರೋರಿಗೂ ಖುಷಿನ ಹಂಚಬೇಕು. ಆಗ ನಾವು ಸೂರ್ಯಕ್ಕಿಂತ ಜಾಸ್ತಿ ಧನ್ಯತೆ ಗಳಿಸ್ತೀವಿ ಅಂತ. ಆಯಿತಾ? ಇದು 5ನೇ ಪ್ಯಾರಾದ ಒಂದು ಸಾರಾಂಶ. ಸೊ ಇದನ್ನು ಬರೆದಿದ್ದವರು BR ಲಕ್ಷ್ಮಣರಾವ್. Thank you for watching this video.